ಇವತ್ತಿನ ಪ್ರೇಮಕಾವ್ಯ ಸೀರಿಯಲ್ ಸ್ಟಾರ್ಟಿಂಗ್ ಪಂಚಾಯಿತಿ ಕಟ್ಟೆಯಿಂದನೇ ಕಂಟಿನ್ಯೂ ಆಗುತ್ತೆ. ಈ ಕಡೆ ಪ್ರೇಮ ಮತ್ತು ರಾಮ್ ಇಬ್ಬರು ಹೇಳ್ತಾರೆ ಸತ್ಯನ ಒಪ್ಕೋಬಾರ್ದು ಅಂತ. ಯಾಕಂತ ಅಂದರೆ ರಾಮ್ ಪ್ರೇಮನ ಹತ್ರ ಆಣೆ ಮಾಡಿಸ್ಕೊಳ್ತಾನೆ. ಈ ಥರ ಅವಳೇನಾದ್ರು ಸತ್ಯ ಹೇಳಿದ್ರೆ ಮನೇಲಿರೋರಿಗೆಲ್ಲ ಹರ್ಟಾಗಿ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅವಳಿಗೆ ಹೇಳಿ ದೇವಸ್ಥಾನದ ಹತ್ರ ರಾಮ್ ಅವನ ಮೇಲೆ ಆಣೆ ಮಾಡ್ಕೊಂಡು ಪ್ರೇಮನ ಹತ್ರ ಹೇಳಬಾರ್ದು ಅಂತ ಹೇಳಿ ಬರ್ತಾರೆ. ಅಷ್ಟರಲ್ಲಿ ಇಲ್ಲಿ ಸ್ನೇಹ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಮಹಾದೇವನು ಟಾಂಟ್ ಕೊಡ್ತಾ ಇರ್ತಾನೆ. ಕಾವ್ಯ ಬರ್ತಾಳೆ ಅಷ್ಟರಲ್ಲಿ ಇಲ್ಲಿಗೆ. ಕಾವ್ಯ ಬಂದ್ಬಿಟ್ಟು ಹೇಳ್ತಾಳೆ, ನೀನು ಈ ರಾಣಿನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ಯಾ ಅಂತ. ಆಗ ಸ್ನೇಹ ಇಲ್ಲ ಅಂತ ಹೇಳ್ತಾಳೆ. ಆಗ ಕಾವ್ಯ ಹೇಳ್ತಾಳೆ, ನಾನು ನಮ್ಮ ಅಕ್ಕನ ಪಂಚಾಯಿತಿ ನಡೀತಿದ್ರು ಇಷ್ಟು ಲೇಟಾಗಿ ಯಾಕೆ ಬಂದೆ ಗೊತ್ತಾ? ನೀನು ರಾಣಿನ ನಿನ್ನೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಾನು ನೋಡಿದೆ. ಆಗಲೇ ನನಗೇನೋ ಡೌಟ್ ಬಂತು, ನೀನು ಇಂಥದ್ದೇನೋ ಒಂದು ಮಾಡಿರ್ತೀಯ ಅಂತ. ಅದಕ್ಕೋಸ್ಕರ ಅದಕ್ಕೆ ಸಾಕ್ಷಿ ಹುಡುಕೊಂಡು ಬರೋಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಸಾಕ್ಷಿ ತರ್ತಾಳೆ. ಸಾಕ್ಷಿ ತಂದ್ಬಿಟ್ಟು ಅಧ್ಯಕ್ಷರು ಕೊಡ್ತಾಳೆ. ಫಸ್ಟ್ನೇ ಸಾಕ್ಷಿ ಬಂದು ಅವಳು ಅವ್ರ ಅಪ್ಪಂಗೆ ಆಪ್ರೇಷನ್ ಮಾಡಿದಾಗ ಆಗಿರುತ್ತಲ್ಲ ಆ ಬಿಲ್ಲು. ಅದಾದಮೇಲೆ ಅವ್ರ ಅಪ್ಪಂಗೆ ಬೈಕ್ ತಗೊಟ್ಟಿರ್ತಾಳಲ್ಲ ಅದು. ಅದಾದಮೇಲೆ ಅವ್ರ ಅಪ್ಪ ಮಾಡಿರೋ ಸಾಲನೆಲ್ಲ ತೀರಿಸಿ ಟೋಟಲ್ ಅಮೌಂಟ್ 22 lakhs ಪೇ ಮಾಡಿರ್ತಾಳೆ. ಇದನ್ನು ನೋಡಿದ ಅಧ್ಯಕ್ಷರು, ಇದು ತುಂಬ ಗಂಭೀರವಾಗಿದೆ, ಇದ್ರ ಬಗ್ಗೆ ನಾವು ಯೋಚಿಸಲೇಬೇಕು ಅಂತ ಹೇಳಿ ಮಹಾದೇವ ಹೇಳ್ತಾನಾಗ, ಇನ್ನು ಯೋಚಿಸೋಕ್ಕೆ ಏನೈತೆ, ಇಷ್ಟೊತ್ತು ಇವಳು ಮಾಡಿದ ನಾಟಕ ಅಂತ ಗೊತ್ತು, ಇನ್ನು ಯೋಚನೆ ಮಾಡೋದು ಬೇಡ, ಬೇಗ ತೀರ್ಪು ಕೊಟ್ಬಿಡಿ ಅಂತ ಅಂದಾಗ ಅಧ್ಯಕ್ಷರು ಹೇಳ್ತಾರೆ, ಇಲ್ಲ ಸ್ವಲ್ಪ ಕಾಲಾವಕಾಶ ಬೇಕು, ಮಧ್ಯಾಹ್ನ 3 ಗಂಟೆಗೆ ನಾನು ಇದಕ್ಕೆ ತೀರ್ಪು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಕಾವ್ಯನ ಅತ್ತೆ ಅಂದರೆ ಮಹಾದೇವನಮ್ಮ ಕಾವ್ಯನ ತುಂಬ ಹೊಗಳುತ್ತಾರೆ, ನೀನು ಬಂದು ನಮ್ಮ ಮರ್ಯಾದೆ ಉಳಿಸ್ಬಿಟ್ಟೆ. ಎಲ್ಲಿ ಅವರೆಲ್ಲ ಆಡ್ತಿದ್ದು ನೋಡಿ ನಂಗೆ ಶಾನೆ ಭಯ ಆಗ್ಬಿಟ್ಟಿತ್ತು, ಎಲ್ಲಿ ನಮ್ಮ ಪ್ರೇಮ ಮುಂದೆ ತಪ್ಪಿಕೊಂಡು ಆಗ್ಬಿಡುತ್ತೆ ಅಂತ. ಈ ಕಡೆ ನೋಡಿದ್ರೆ ಪ್ರೇಮ ಮತ್ತು ರಾಮ್ ಇಬ್ಬರು ಮಾತಾಡ್ತಿರಲಿಲ್ಲ, ನನಗೆ ತುಂಬ ಟೆನ್ಷನ್ ಆಗಿತ್ತು ಅಂತ ಹೇಳ್ತಾರೆ. ಆವಾಗ ಕಾವ್ಯ ಹೇಳ್ತಾಳೆ, ನನಗೆ ತುಂಬ ಬೇಜಾರಾಗ್ತಿದೆ ಅತ್ತೆ. ಯಾಕಂತ ಅಂದರೆ ರಾಮ್ ಕೂಡ ಏನೂ ಮಾತಾಡಲಿಲ್ಲ ಅಂದಾಗ ಕಲ್ಯಾಣಿ ಅತ್ತೆ ಹೇಳ್ತಾರೆ, ರಾಮ್ ಆ ಥರ ಮಾತಾಡ್ದೇ ನಿಲ್ಲಲ್ಲ, ಅವನ ಹತ್ರ ಮಾತಾಡ್ದೇ ನಿಂತಿದ್ದಾನೆ ಅಂತ ಅಂದರೆ ಏನೋ ಕಾರಣ ಇದೆ ಕಾವ್ಯ. ಆದರೆ ಇಲ್ಲಿ ಮಹೇಶ್ವರಿ ಹೇಳ್ತಾಳೆ, ಇಲ್ಲ ಇಲ್ಲಿ ಪ್ರೇಮಂದೇ ತಪ್ಪಿರೋದು, ನಾನಂತೂ ಪ್ರೇಮನ ಇವತ್ತು ನಾಳೆ ನಿನ್ನೆ ಸೊಸೆಯಾಗಿ ಒಪ್ಕೊಳ್ಳೋದೇ ಇಲ್ಲ ಅಂತ ಮಹೇಶ್ವರಿ ಹೇಳಿದಾಗ ಎಲ್ರಿಗೂ ಬೇಜಾರಾಗುತ್ತೆ. ಈ ಕಡೆ ಪ್ರೇಮ ಫುಲ್ ಅಳ್ತಾ ಇರ್ತಾಳೆ, ನನ್ನಿಂದನೇ ಇಷ್ಟೆಲ್ಲ ಆಗ್ತಿದೆ, ನಾನು ಸಾಯಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ರಾಮ್, ನೀನು ಈ ಥರ ಥರ ಕೆಲಸ ಮಾಡಬೇಡ, ನೀನೇನು ಸಾಯಬೇಡ, ಸುಮ್ಮನಿರು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಸ್ನೇಹನಪ್ಪ ಬಂದು, ಇನ್ನೂ ನಿನಗೆ ರಾಮ್ ಮೇಲೆ ಪ್ರೀತಿ ಬಂದಿಲ್ವಾ? ಇದೇ ಥರ ಆಯಿತು ಅಂತ ಅಂದರೆ ನೋಡು, ನನ್ನ ಕಡೆಯವ್ರನ್ನೆಲ್ಲ ಬಿಟ್ಟು ಹೆಂಗೆ ಅವನಿಗೆ ಚೀಮಾರಿ ಹಾಕಿಸ್ತೀನಿ ಅಂತ ಹೇಳಿ ಪ್ರೇಮನ್ನ ಎದುರಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇದನ್ನು ಮಹಾದೇವ ಕೇಳ್ಕೊಂಡಿರ್ತಾನೆ. ಈ ಕಡೆ ಮತ್ತೆ ಪಂಚಾಯಿತಿ ಸೇರಿಸ್ತಾರೆ. ಮತ್ತೆ ಪಂಚಾಯಿತಿ ಸೇರಿಸಿದ್ಮೇಲೆ ಇನ್ನೇನು ತೀರ್ಪು ಕೊಡಬೇಕು ಅನ್ನೋ ಅಷ್ಟರಲ್ಲಿ ಪ್ರೇಮ ಸ್ನೇಹ ಅವ್ರ ಅಪ್ಪನ ಮಾತು ಹೆದ್ರುಕೊಂಡು, ಇದೆಲ್ಲ ನಾನೇ ಮಾಡಿದ್ದು, ಸ್ನೇಹ ಏನು ಹೇಳ್ತಿದ್ದಾಳೆ ಅದು ನಿಜ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಪಂಚಾಯಿತಿಲಿ, ಇನ್ನೇನರಪ್ಪ ಪ್ರೇಮನೇ ಒಪ್ಕೊತಾವಳೆ ಅಂತ ಅಂದಮೇಲೆ ಇನ್ನೇನು ಮಾಡೋದು, ರಾಮ್ಗೆ ಅನ್ಯಾಯವಾಗಿ ಪ್ರೇಮನ ಕುತ್ತಿಗೆಗೆ ತಾಳಿ ಕಟ್ಟಿಸಿದ್ದೀವಿ, ಸ್ನೇಹನ ಜೊತೆ ಮದುವೆ ಮಾಡಿಸೋದೇ ಒಳ್ಳೆಯದು ಅಂತ ಹೇಳಿದಾಗ ರಾಮ್ ಒಂಥರ ಬೇಜಾರಾಗುತ್ತೆ, ಸಿಟ್ಟು ಬರ್ತಿರುತ್ತೆ, ಪ್ರೇಮ ಯಾಕೆ ಹಿಂಗೆ ಮಾಡಿದ್ಲು ಅಂತ. ಅಷ್ಟರಲ್ಲಿ ಸ್ನೇಹ ಹೋಗ್ಬಿಟ್ಟು ಮದುವೆ ಹೆಣ್ಣು ಥರ ತಯಾರಾಗಿ ಬರ್ತಾಳೆ. ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅದೇ ಗೆಟಪ್ಪಲ್ಲಿ ಬರ್ತಾಳೆ. ಇನ್ನೇನು ಅವನು ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಮಹಾದೇವ ಸ್ನೇಹ ಅವರಪ್ಪ ಚೀಲಗಳನ್ನೆಲ್ಲ ಚೆನ್ನಾಗಿ ಹೊಡೆದು ಅವ್ರ ಕೈಲಿ ಬಾಯಿ ಬಿಡಿಸ್ಬಿಟ್ಟು ಕರ್ಕೊಂಡು ಬರ್ತಾನೆ. ಆವಾಗ ಪಂಚಾಯಿತಿಲಿ ಹೇಳ್ತಾರೆ, ಪ್ರೇಮ ಅವರು ಇಷ್ಟೊತ್ತೆಲ್ಲ ಅವ್ರ ಮೇಲೆ ಸುಳ್ಳು ಹಾಕೊಂಡಿದ್ದಕ್ಕೆ ಕಾರಣ ಇವರು. ಈ ಕಡೆ ಸ್ನೇಹ ಅವರಪ್ಪ ಈ ಥರ ನಮ್ಮ ಪ್ರೇಮ ಅವ್ರಿಗೆ ಧಮಕಿ ಹಾಕಿದ್ದ, ಬ್ಲ್ಯಾಕ್ ಮೇಲ್ ಮಾಡಿದ್ದ, ಅದಕ್ಕೆ ಪ್ರೇಮ ಅವರು ಅವ್ರ ಮೇಲೆ ಅವ್ರು ತಪ್ಪು ಒಪ್ಕೊಂಡ್ರು, ಎಲ್ಲಿ ನಮ್ಮ ರಾಮಗೆ ತೊಂದರೆ ಆಗುತ್ತೋ ಅನ್ನೋ ಇಂಟೆನ್ಷನಲ್ಲಿ ಅವರು ಆ ತಪ್ಪನ್ನು ಒಪ್ಕೊಂಡಿದ್ದಾರೆ ಅಂತ ಅಂದಾಗ ಈ ಕಡೆ ಅಧ್ಯಕ್ಷರೆಲ್ಲ ಅವ್ರ ಹತ್ರ ಬಂದಿದ್ದ ಸಾಕ್ಷಿನೆಲ್ಲ ನೋಡಿ ಕೊನೆಗೆ ಇದರಲ್ಲಿ ಪ್ರೇಮಂದು ಯಾವುದೇ ತಪ್ಪಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಸ್ನೇಹ ಬಂದು ರಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ರಾಮ್ ಪ್ಲೀಸ್ ಈಗಲಾದರೂ ಸತ್ಯ ಹೇಳು, ನೀನು ನನ್ನನ್ನಲ್ವ ಲವ್ ಮಾಡ್ತಾ ಇದ್ದಿದ್ದು, ನೀನು ನನಗೆ ಅಷ್ಟು ಈಸಿಯಾಗಿ ಚೀಟ್ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ರಾಮ್ ಮೇಲೆ ಕಿರ್ಚಾಡ್ತಾಳೆ. ಆದರೆ ರಾಮ್ ಅದಕ್ಕೇನಕ್ಕೂ ರಿಯಾಕ್ಟ್ ಮಾಡಲ್ಲ. ಆಮೇಲೆ ಪ್ರೇಮಂಗೆ ಚಾಲೆಂಜ್ ಮಾಡ್ತಾಳೆ, ನಿನ್ನನ್ನು ನಾನು
ಕೋರ್ಟ್ ಮೆಟ್ಲು ಏರಿಸ್ತೀನಿ, ಚೀಟಿಂಗ್ ಕೇಸ್ ಹಾಕ್ತೀನಿ, ಹಂಗೆ ಹಿಂಗೆ ಅಂತ ಸ್ನೇಹ ಫುಲ್ ಕಿರ್ಚಾಡ್ತಾಳೆ. ಅದಾದಮೇಲೆ ಪಂಚಾಯತಿಲಿ ರಾಮ್ ಮತ್ತು ಪ್ರೇಮ ಒಳ್ಳೆಯವರು ಅಂತ ಪ್ರೂವ್ ಆಗುತ್ತೆ. ಇವ್ರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಪಂಚಮಿ ಅವರಿಗೆ ಆರತಿ ಎತ್ತಿ ಒಳಗಡೆ ಕರ್ಕೊಳ್ತಾಳೆ. ಇಲ್ಲಿ ಮಹೇಶ್ವರಿ ಫುಲ್ಲು ಕೊತ ಅಂತ ಕುದೀತಾ ಇರ್ತಾಳೆ. ಈ ಕಲ್ಯಾಣಿ ಗೆದ್ಬಿಟ್ಲು ಅನ್ನೋದು ಅವಳಿಗೆ ಅದೊಂದು ಬೇರೆ ಬೇಜಾರಿರುತ್ತೆ. ಈ ಕಡೆ ಸ್ನೇಹನ ಅಪ್ಪನೂ ಫುಲ್ಲು ಬೇಜಾರಲ್ಲಿ ಕೂತಿರ್ತಾರೆ. ಅದೇ ಇವತ್ತಿನ ಅಪ್ಡೇಟ್.